ಆತ್ಮೇರೆ ಸಾಹಿತ್ಯ ಪ್ರೇಮಿಗಳೆಲ್ಲರಿಗೂ ನಮಸ್ಕಾರಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ನಿಮ್ಮ ಶಂಕರ ದೇವರೇರ ಮಠ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ದಿನ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯೂಟ್ಯೂಬ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ವಿಡಿಯೋನ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ, ಇವತ್ತಿನ ದಿನ ಆಗಸ್ಟ್ 15, 2026 ಶನಿವಾರದಂದು 150ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. 150ನೇ ದಿನವನ್ನ ನಾವು ತಲುಪಿದ್ದೇವೆ. 150ನೇ ಕೃತಿಯಾಗಿ ಕೆ.ವಿ. ನಾಗರಾಜ್ ಅವರು ಬರೆದಿರುವಂತ ಕರುನಾಡ ಹುಲಿ ದೋಂಡಿಯ ಅನ್ನುವಂತ ವೀರ ಪ್ರೇಮಿ ರಾಷ್ಟ್ರಭಕ್ತ ದೋಂಡಿಯ ಅವರ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಭಾರತದ ನೈಜ ಇತಿಹಾಸವನ್ನ ತಿಳಿಯುವ ನಿಟ್ಟಿನಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗೋಕ್ಕಿಂತ ಹಲವು ದಶಕಗಳ ಮೊದಲೇ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ವೀರ ದೋಂಡಿಯ ಅವರ ಬಗ್ಗೆ ಬರೆದಿರುವಂತ ಕೃತಿ. ಕೆ.ಎಂ. ನಾಗರಾಜ್ ಅವರು ಬರೆದಿರುವಂತಹ ಕೃತಿ ಆಗಸ್ಟ್ 2022ರಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಅವರು ಈ ಕೃತಿಯನ್ನು ಪ್ರಕಟಿಸಿದ್ದಾರೆ. ₹100 ಬೆಲೆಯನ್ನ ಹೊಂದಿರುವಂತಹ ಈ ಕೃತಿ 142 ಪುಟಗಳನ್ನ ಒಳಗೊಂಡಿದೆ. ಮೊದಲನೇ ಮುದ್ರಣ 2019ರಲ್ಲಿ, ಎರಡನೇ ಮುದ್ರಣ 2022ರಲ್ಲಿ ಈ ಕೃತಿ ಮುದ್ರಣ ಕಂಡಿದೆ. ಈ ಕೃತಿಯಲ್ಲಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಭಾರತದಲ್ಲಿ ಹೋರಾಡಿದಂತ ಹಲವು ವೀರರನ್ನ ನಾವು ಸ್ಮರಿಸಬಹುದು. ಅಂತ ಧೀರ ಉದಾತ್ತ ವೀರ ಯೋಧ ದೋಂಡಿಯ ವಾಘ್ ಅವರು. ವಾಘ್ ಅಂದ್ರೆ ಹುಲಿ, ಜನಸಾಮಾನ್ಯರಿಂದಲೇ ವಾಘ್ ಅಂತ ಕರೆಸಿಕೊಂಡಿರುವಂತ ಅಪ್ರತಿಮ ದೇಶ ಭಕ್ತ. ಅವರ ಕುರಿತಾಗಿರುವಂತ ಒಂದು ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂತ ಕೃತಿ ಇದಾಗಿದೆ. ದೋಂಡಿಯ ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ ಅವರಿಗೆ ಭಕ್ತಿಪೂರ್ವಕವಾಗಿ ಅರ್ಪಿಸಿರುವಂತ ಖಡ್ಗ, ಅದರ ಒಂದು ಪ್ರೇರಣೆಯಿಂದ ಈ ಕೃತಿಯನ್ನ ಬರೆಯೋದಕ್ಕೆ ಪ್ರೇರಣೆ ಆಯಿತು ಅಂತ ಲೇಖಕರು ತಮ್ಮ ಲೇಖಕರ ನುಡಿಯಲ್ಲಿ ಹಂಚಿಕೊಂಡಿದ್ದಾರೆ. ದೋಂಡಿಯ ಜೀವಿತಾವಧಿ ಕಾಲ ಆಗಿರುವಂತ 18ನೇ ಶತಮಾನದಲ್ಲಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಮತ್ತು ಆ ಕಾಲದಲ್ಲಿನ ಬ್ರಿಟಿಷರ ಆಡಳಿತ ವ್ಯವಸ್ಥೆ, ಆ ಕುರಿತಾಗಿರುವಂತ ಇನ್ನಿತರ ವಿಷಯಗಳನ್ನ ಈ ಕೃತಿಯಲ್ಲಿ ದಾಖಲಿಸುವ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಇಲ್ಲಿ ಒಟ್ಟು 22 ಅಧ್ಯಾಯಗಳಲ್ಲಿ ಈ ಕೃತಿ ಇದೆ. ಚತುರವೀರ, ಕೆಳರ್ದೆಯ ಬಂಟ, ಮುಂದೇನು, ಮೈಸೂರು ಸೈನ್ಯದಲ್ಲಿ, ಕನಸನ್ನು ನನಸಾಗಿಸುವತ್ತ, ಮರಾಠರ ಪ್ರವಾಹ, ಟಿಪ್ಪುವಿನೊಂದಿಗೆ ಸಂಧಾನ, ಸತ್ತರು ಸರಿ ಮತಾಂತರವಾಗಲಾರೆ, ಭೂತಳದ ನರಕದಲ್ಲಿ, ಟಿಪ್ಪುವಿನ ಪತನ, ಬಂಧ ಮುಕ್ತ ದೋಂಡಿಯ, ವೀರೋಚಿತ ಸ್ವಾಗತ, ಬಿದನೂರಿನ ಪುನರುದಯ, ಕಾರ್ಯಾಚರಣೆಗಳಿದ ಬ್ರಿಟಿಷರು, ಉಭಯ ಲೋಕಾಧೀಶ್ವರನ ಸಂಘರ್ಷ ಯಾತ್ರೆ, ಆಂಗ್ಲರ ನಿದ್ದೆಗಡಿಸಿದ ದೋಂಡಿಯ, ಸೇಡು ತೀರಿಸಿಕೊಂಡ ದೋಂಡಿಯ ವಾಘ್, ಹುಲಿಯನ್ನು ನೆಟ್ಟಿದ ಬೇಟೆಗಾರರು, ಭೀಮರಾಯನ ಬಲಿದಾನ, ಅಪ್ಪಳಿಸಿದ ಆಘಾತ, ಚಕ್ರವ್ಯೂಹದಲ್ಲಿ ದೋಂಡಿಯ, ಅಂತಿಮ ಹಣಾಹಣಿ, ಹುಲಿಯ ಹುತಾತ್ಮ, ವಿಶಿಷ್ಟಾಧ್ಯಾಯ. 22 ಅಧ್ಯಾಯಗಳನ್ನ ಸೇರಿದಂತೆ ಈ ಜೀವನ ಕೃತಿ ಪರಿಚಯವನ್ನ ಮಾಡುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಬಿದನೂರ ದಂಗೆ ನಡೆದಾಗ ಅತ್ಯಂತ ಮಹತ್ವದ ಪಾತ್ರ ವಹಿಸುವಂತ ವ್ಯಕ್ತಿಗಳಲ್ಲಿ ದೋಂಡಿಯ ವಾಘ್ ಸಹ ಮಹತ್ವದ ಹೊಂದುತ್ತಾರೆ. ಅವತ್ತಿನ ದಿನದಲ್ಲಿ ನಿಜಾಮರು, ಮರಾಠರು, ಟಿಪ್ಪು ಸುಲ್ತಾನ್ ಹಾಗೂ ಮೈಸೂರು ಸಾಮ್ರಾಜ್ಯ ಇವೆಲ್ಲದರನ್ನ ಬ್ರಿಟಿಷರು ಒಬ್ಬರ ವಿರುದ್ಧ ಮತ್ತೊಬ್ಬರನ್ನ ಎತ್ತಿಕೊಟ್ಟುಕೊಳ್ಳುತ್ತಾ ತಮ್ಮ ಲಾಭವನ್ನ ಗಳಿಸುವಂತ ಕೆಲಸವನ್ನ ಮಾಡುತ್ತಿದ್ದರು. ಅವತ್ತಿನ ದಿನದಲ್ಲಿ ಸಹಾಯಕ ಸೈನಿಕ ಪದ್ಧತಿಗೆ ಸಹಿ ಹಾಕುವ ಮೂಲಕ ನಿಜಾಮ ಬ್ರಿಟಿಷರ ಅಡಿಯಾಳಾಗಿ ಕೆಲಸವನ್ನ ಮಾಡಿದ್ರೆ, ಮರಾಠರು ಸಹ ಮರಾಠರನ್ನ ಪಕ್ಷ ಬದಲಿಸುವಂತ ಕೆಲಸವನ್ನ ಮರಾಠರು ಮಾಡ್ತಿದ್ರು. ಬ್ರಿಟಿಷರ ವಿರುದ್ಧ ಟಿಪ್ಪು ಏಕಾಂಗಿಯಾಗಿ ಹೋರಾಟವನ್ನ ಮಾಡಿ ಮರಣ ಹೊಂದುವಂತ ಸಂದರ್ಭ, ಹಾಗೆ ಬಿದನೂರಿನ ದಂಗೆ ಆಗುವಂಥದ್ದು, ಬ್ರಿಟಿಷರು ಭಾರತದ ರಾಜರನ್ನ ಸಹಾಯಕ ಸೈನಿಕ ಪದ್ಧತಿಗೆ ಒಳಪಡಿಸುವ ಮೂಲಕ ಅವರನ್ನ ಅಸಮರ್ಥರನ್ನಾಗಿ ಮಾಡಿ ಯೋಚನೆಯೇ ಮಾಡಕ್ಕಾಗಲಾರ್ದಂತೆ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಅವರನ್ನ ಬೆಳೆಯಲಿಕ್ಕೆ ಬಿಟ್ಟು ಅವರನ್ನ ತಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿರುವಂತ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಅವರನ್ನ ವಿರುದ್ಧವಾಗಿ ಹೋರಾಡಿದಂತ ಬೆಳವಡಿ ಮಲ್ಲಮ್ಮ,
ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನ ನೋಡಬಹುದು. ಅದೇ ರೀತಿ ಸಾಮಾನ್ಯರು ಸಹ ಅವತ್ತಿನ ದಿನದಲ್ಲಿ ಬ್ರಿಟಿಷರ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ಮಾಡುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೋರಾಟ ಮಾಡಿದರು. ಅಂತಹ ವೀರನ ಒಂದು ಕತೆ ಇವತ್ತು ನಾವು ಕೆಲವು ಅಧ್ಯಾಯಗಳನ್ನ ಸಂಕ್ಷಿಪ್ತವಾಗಿ ನೋಡೋಣ. ಹೈದರ್ ಮತ್ತು ಟಿಪ್ಪು, ಮರಾಠರು, ನಿಜಾಮರು, ಬ್ರಿಟಿಷರು ಒಂದಿಲ್ಲ ಒಂದು ಸಂಘರ್ಷದಲ್ಲಿ ಸದಾ ಇರುತ್ತಿದ್ರು. ಕೇವಲ ಒಂದು ರಾಜ್ಯವನ್ನ ವಶಪಡಿಸಿಕೊಳ್ಬೇಕನ್ನುವಂತ ಆಶಯದೊಂದಿಗೆ ಬ್ರಿಟಿಷರು ಸಂಗ್ರಾಮವನ್ನ ಮಾಡ್ತಾ ಇದ್ರು. ಒಬ್ಬರ ಒಂದು ತ್ರಿಕೂಟವನ್ನ, ಒಂದು ಕೂಟವನ್ನ ರಚಿಸುವುದು, ಅದನ್ನ ಗೆದ್ದಂತ ಭೂಮಿಗಳನ್ನ ವಶಪಡಿಸಿಕೊಳ್ಳುವುದೇ ಒಂದು ತಂತ್ರದ ರೂಪವಾಗಿ ಬ್ರಿಟಿಷರು ಅಂದಿನ ದಿನಗಳಲ್ಲಿ ಮಾಡ್ತಾ ಇದ್ರು. ಅಂತಹ ಪ್ರದೇಶಗಳಲ್ಲಿ ತಮ್ಮ ಹಿಡಿತವನ್ನ ಮಾಡಿದಂತ ಪೋಲೂರು, ಸೋಲಿವಾಂಗರು, ನೋವು ಬಂದರುಗಳನ್ನ ವಶಪಡಿಸಿಕೊಳ್ತಾರೆ. ಹಾಗೆ ಮರಾಠರನ್ನ ಪರವಾಗಿ ಹೋರಾಟ ಮಾಡುತ್ತಾ ಅವರನ್ನ ಸಹಾಯವನ್ನ ಪಡೆಯುವುದು, ನಿಜಾಮನ ಸಹಾಯವನ್ನ ಪಡೆಯುವುದು, ಹೈದರಾಲಿ ವಿರುದ್ಧ ಹೋರಾಟ ಮಾಡ್ತಾರೆ. ನಂತರ ಟಿಪ್ಪುವಿನಿಂದ ಹೋರಾಟ ಮಾಡಿ ಸೋಲನ್ನ ಸೋಲಿಸ್ತಾರೆ. ಆ ರೀತಿಯ ಒಂದು ಕಾರ್ಯತಂತ್ರವನ್ನ ಮಾಡಿರ್ತಾರೆ, ಬ್ರಿಟಿಷರು ಮಾಡ್ತಾ ಇದ್ರು. ಅದಕ್ಕೆ ಬಲಿಯಾಗಿದ್ದದ್ದು ನಮ್ಮ ಭಾರತೀಯ ರಾಜರು. ಅದೇ ರೀತಿ ಅವರಿಗೆ ದೊಂಡಿಯವಾಗು ಬ್ರಿಟಿಷರ ವಿರುದ್ಧ ಹೋರಾಡುವಂತ ಸಂದರ್ಭದಲ್ಲಿ ಮರಾಠರು ಯಾವುದೇ ಒಂದು ಸಹಕಾರವನ್ನ ದೋಂಡಿಯವಾಗಿಗೆ ಕೊಡೋದಿಲ್ಲ. ನಂತರ ಟಿಪ್ಪುವಿನೊಂದಿಗೆ ಸಂಧಾನ ಮಾಡಿಕೊಂಡು ದೋಂಡಿಯವಾಗು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಪ್ರಾರಂಭಿಸ್ತಾನೆ. ಆದ್ರೆ ಟಿಪ್ಪು ಮತಾಂತರ ಆಗ್ಬೇಕನ್ನುವಂತ ಒಂದು ವಿಷಯ ಹೇಳಿದಾಗ ಮತಾಂತರ ಆಗೋದಕ್ಕೆ ಒಪ್ಪೋದಿಲ್ಲ ದೋಂಡಿಯವಾಗು. ಕೊನೆಗೆ ಒಂದು ಶಿಕ್ಷೆಗೆ ಅನುಭವಿಸ್ತಾನೆ. ನಂತರ ಬ್ರಿಟಿಷರು ಭೂತಳದ ನರಕದಲ್ಲಿ ಅನ್ನುವಂಥ ಅಧ್ಯಾಯದಲ್ಲಿ ಬ್ರಿಟಿಷ್ ಅವನು ಟಿಪ್ಪು ಕೊಟ್ಟಿರುವಂತ ಶಿಕ್ಷೆಯನ್ನು ಅನುಭವಿಸುವಂತ ದೋಂಡಿವಾಗನ ಒಂದು ವಿಷಯವನ್ನು ನಾವು ಅರಿಬಹುದು. ಅದೇ ರೀತಿ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿದ ನಂತರ ದೋಂಡಿಯವಾಗು ಟಿಪ್ಪುವಿನ ಒಂದು ಸೆರೆಮನಿಯಿಂದ ತಪ್ಪಿಸಿಕೊಂಡು ಪುನಃ ಬಿದನೂರಿಗೆ ಬರ್ತಾನೆ. ಬಿದನೂರಿಗೆ ಬಂದಾಗ ಅವನಿಗೆ ದೋಂಡಿಯವಾಗಿಗೆ ವೀರೋಚಿತವಾದ ಸ್ವಾಗತವನ್ನ ಬಯಸ್ತಾರೆ ಅಲ್ಲಿಯ ಜನ. ಕಹಳೆಗಳನ್ನ, ವಾದ್ಯಗಳನ್ನ ಬಾರಿಸಿ ದೋಂಡಿಯವಾಗನಿಗೆ ಜಯವಾಗಲಿ, ಚೆನ್ನಗಿರಿಯ ಹುಲಿಗೆ ಜಯವಾಗಲಿ ಅನ್ನುವಂತ ಘೋಷಣೆಯಿಂದ ಜನರ ಸಂಭ್ರಮದಲ್ಲಿ ಅವರನ್ನ ಸ್ವಾಗತಿಸ್ತಾರೆ. ಹಾಗೆ ಭಾವುಕನಾಗಿ ದೋಂಡಿಯವಾಗು ಮಾತಾಡ್ತಾನೆ, ನಿಮ್ಮ ಆಶೀರ್ವಾದ ಪಡೆಯಲು ನಾನು ಇಲ್ಲಿ ಬಂದಿದ್ದೇನೆ, ದಣಿದಿದೆ, ಉಂಡು ಸುಧಾರಿಸಿಕೊಳ್ಳಲಿ, ನಾಳೆ ಮಾತಾಡಿಸ್ತೇನೆ ಅಂತೇಳಿ ಜನ ಅಂತಾರೆ. ಹಾಗೆ ಆತನನ್ನ ಮುಟ್ಟಿ ಅವನನ್ನ ಮುಟ್ಟಿ ಖುಷಿ ಪಡ್ತಾರೆ, ಬಂದಿದ್ದಕ್ಕಾಗಿ ಸಂತೋಷ ಪಡ್ತಾರೆ. ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದಿರ್ತಾನೆ ದೋಂಡಿಯವಾಗು. ಯಾಕಂದ್ರೆ ಸ್ವಾತಂತ್ರ್ಯದ ಒಂದು ಕನಸನ್ನ ಈತನ ರೂಪದಲ್ಲಿ ನಾವು ಕಾಣಬಹುದು ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಭರವಸೆ ಆಗಿರುತ್ತೆ. ಬಿದನೂರಿನಲ್ಲಿ ಬ್ರಿಟಿಷರು ಯಾವ ರೀತಿ ದಂಗೆಯನ್ನ ಮಾಡ್ತಾರೆ, ಬಿದನೂರಿನಲ್ಲಿ ವಶಪಡಿಸಿಕೊಳ್ಬೇಕು ಅನ್ನುವಂತ ಬ್ರಿಟಿಷ್ ಜನರಲ್ ಮಾರ್ಕ್ವಿಸ್ಟ್ ವೆಲ್ಲೆಸ್ಲಿ ಮೊರೆ ಹೋಗ್ತಾನೆ. ದೋಂಡಿಯವಾಗು ಮುಂಚೂಣಿಯಲ್ಲಿ ಇದ್ರೆ ನಾವು ಹೋರಾಟದಲ್ಲಿ ಗೆಲ್ಲಕ್ ಸಾಧ್ಯವಿಲ್ಲ, ಅವನನ್ನು ಹೇಗಾದ್ರೂ ಮಾಡಿ ನಾವು ಸೆರೆ ಹಿಡಿಬೇಕು ಅನ್ನುವಂತ ಒಂದು ಕಾರ್ಯಾಚರಣೆಯಲ್ಲಿ ಬ್ರಿಟಿಷರು ಮತ್ತೆ ಒಂದಾಗ್ತಾರೆ. ಹಾಗೆ ಲೆಫ್ಟಿನೆಂಟ್ ಕರ್ನಲ್ ಡಾಲ್ ರಿಫಿಲ್ ನೇತೃತ್ವದಲ್ಲಿ ಅಶ್ವದಳ, ಒಂದು ಪದ್ಧತಿ ದಳ, ಹಾಗೆ ಕರ್ನಲ್ ಸ್ಟೀವ್ಸನ್ ನೇತೃತ್ವದಲ್ಲಿ ಒಂದು ಸೈನ್ಯದ ತುಕಡಿಯೊಂದಿಗೆ ಶಿವಮೊಗ್ಗದ ಕಡೆಗೆ ಹೋಗ್ತಾರೆ. ತುಂಗಭದ್ರಾ ದಂಡೆಯನ್ನ ದಾಟಿ ಬಂದಂತ ಸ್ಟೀವನ್ಸನ್ ಶಿವಮೊಗ್ಗ ಕೋಟೆಯನ್ನ ಮುತ್ತಿಗೆ ಹಾಕ್ತಾನೆ. ಅದೇ ರೀತಿ ದೋಂಡಿಯವಾಗನ ಒಂದು ಹೋರಾಟದ ಕನಸನ್ನ ನುಚ್ಚುನೂರು ಮಾಡಬೇಕು, ಆತನನ್ನು ಸೆರೆ ಹಿಡಿಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಬ್ರಿಟಿಷರು ಉಭಯ ಲೋಕಾಧೀಶ್ವರನ ಸಂಘರ್ಷ ಯಾತ್ರೆ ಅಂದ್ರೆ ದೋಂಡಿಯವಾಗು ಶಿಕಾರಿಪುರದ ಅರಣ್ಯ ಪ್ರದೇಶದಲ್ಲಿ ಹೆಚ್ಚು ಕಾಲ ಉಳಿತಾ ಇರ್ತಾನೆ. ಹಾಗೆ ಅರಣ್ಯ ಪ್ರದೇಶದಲ್ಲಿ ಇರ್ತಾನೆ, ಮತ್ತೆ ಜನಸಾಮಾನ್ಯರ ನಡುವೆ ಬರ್ತಿರ್ತಾನೆ. ಅಂದಿನ ದಿನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವುದಂದ್ರೆ ಅಷ್ಟು ಸರಳವಾದ ವಿಷಯವಲ್ಲ. ಏಕೆಂದ್ರೆ ಅವರು ಪ್ರಾಣವನ್ನ ತೆಗಿತಾ ಇದ್ರು, ಬಹಳ ಕಠಿಣವಾದ ಶಿಕ್ಷೆಯನ್ನ ಕೊಡ್ತಾ ಇದ್ರು, ಹಾಗೂ ಸೆರೆಮನೆಗೆ ಹಾಕ್ತಿದ್ರು. ಅಲ್ಲಿ ಸರಿಯಾದ ಊಟವನ್ನ ಕೊಡೋದಿರ್ಲಿ, ಕುಡಿಯಕ್ಕೆ ನೀರು, ಊಟದ ವ್ಯವಸ್ಥೆಯನ್ನು ಸಹ ಅವರು ಮಾಡ್ತಿದ್ದಿಲ್ಲ. ಹಾಗೆ ಅನೇಕರು ಸೆರೆಮನೆಯಲ್ಲಿ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೆ ಆಗಲಾರದೆ ಅಲ್ಲಿರುವಂತ ವಾತಾವರಣಕ್ಕೆ ಹಲವಾರು ರೋಗಗಳನ್ನ ಹಚ್ಚಿಕೊಂಡು ಸಾಂಕ್ರಾಮಿಕ ರೋಗಗಳ ಪರಿಣಾಮವಾಗಿ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಮರಣ ಹೊಂದಿದ್ರು. ಅಂತ ಪರಿಸ್ಥಿತಿಯಲ್ಲಿ ಮೈಸೂರು ಮತ್ತು ಇಂದಿನ ಕೆಳದಿ ಸಂಸ್ಥಾನಗಳ ವ್ಯಾಪ್ತಿಯಲ್ಲಿ ಜನಸಾಮಾನ್ಯರನ್ನ ಒಟ್ಟುಗೂಡಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡುವಂತ ಪ್ರಯತ್ನವನ್ನ ದೋಂಡಿಯವಾಗು ಮಾಡ್ತಾನೆ. ಬ್ರಿಟಿಷರ ನಿದ್ದೆಯನ್ನ ಅಕ್ಷರಶಃ
ಕಸಿದುಕೊಂಡ ವ್ಯಕ್ತಿಯಾಗಿ ದೋಂಡಿಯವಾಗು ನಮ್ಮ ಕಣ್ಣ ಮುಂದೆ ಬರ್ತಾನೆ. ಯಾಕಂದ್ರೆ ಒಬ್ಬ ಜನಸಾಮಾನ್ಯ ಜನರ ನಡುವೆ ಇದ್ದಂತ ವ್ಯಕ್ತಿ ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನ ಮಾಡುವ ಮೂಲಕ ಸ್ವಾತಂತ್ರ್ಯವನ್ನ ಗಳಿಸ್ಬೇಕನ್ನುವಂತ ಆಶಯವೊಂದಿಗೆ ದೋಂಡಿಯವಾಗು ಹೋರಾಟವನ್ನ ಮಾಡ್ತಾನೆ. ಆದ್ರೆ ಆತನನ್ನ ಸೆರೆ ಹಿಡಿಬೇಕು, ಹೇಗಾದರೂ ಮಾಡಿ ಹೋರಾಟದಿಂದ ಅವನನ್ನು ವಿಮುಖ ಮಾಡಬೇಕಂತ ಬ್ರಿಟಿಷರು ಹಲವಾರು ಕಾರ್ಯತಂತ್ರಗಳನ್ನ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಅವನು ದೋಂಡಿಯವಾಗು, ದೋಂಡೋಪತ್ತು ಗೋಖಲೆ, ಚಿಂತಾಮಣಿ ರಾವ್ ಪಟವರ್ಧನ್ ಇಬ್ಬರು ಒಟ್ಟಾಗಿ ದೋಂಡ್ಯವನ್ನ ಹತ್ತಿಕ್ಕಲು ಹೋರಾಟ ಮಾಡ್ತಿರ್ತಾರೆ. ಯಾವಾಗಲೂ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಿನ್ನಡೆ ಏನಾರ ಆಗಿತ್ತಂದ್ರೆ ಅದು ನಮ್ಮ ಭಾರತೀಯರ ಇಂದನೇ, ನಮ್ಮವರಿಂದನೇ ಹಿನ್ನಡೆ ಆಗಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೋರಾಟ ಆಗಿರ್ಬೋದು, ನಾವು ಸಂಗೊಳ್ಳಿ ರಾಯಣ್ಣ ಬಂಧನಕ್ಕೊಳಗಾಗಿರುವಂತ ಪ್ರಸಂಗ ಆಗಿರ್ಬೋದು, ಇಲ್ಲಿ ದೋಂಡಿವಾಗ ಅವರು ಬಂಧನವಾಗ್ಬೇಕಾದ್ರೂ ನಮ್ಮವರಿಂದಲೇ ದೋಂಡಪತ್ ಗೋಖಲೆ ಇರ್ಬೋದು, ಚಿಂತಾಮಣಿ ರಾವ್ ಪಟವರ್ಧನರಾಗಿರ್ಬೋದು, ಇವರು ಭಾರತೀಯರೇ. ಆದರೆ ಅವರು ಹಣದ ಆಸೆಗೆ ಬಲಿಯಾಗಿ ಬ್ರಿಟಿಷರು ಹೇಳುವಂತ ಮಾತನ್ನ ಕೇಳಿಕೊಂಡು ದೋಂಡಿಯವಾಗವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಗೋಖಲೆ ಅವರ ಕಿರಿಯ ಸೋದರಳಾಗಿರುವಂತ ಅಪ್ಪಾಜಿ ಗಣೇಶ್, ಬಾಪೂಜಿ ಗಣೇಶ್ ಕೂಡ ಬರ್ತಾರೆ. ಗೋಖಲೆ ದೊಡ್ಡ ಸಂಖ್ಯೆಯ ಸೈನ್ಯವನ್ನ ಧಾರವಾಡವನ್ನ ತಲುಪ್ತಾರೆ. ಹಾಗೆ ಸಂಪಂಗಾವಿ ಸೈನ್ಯ ಹತ್ತಿರ ಬಂದಾಗ ಇದ್ರ ಬಗ್ಗೆ ಮೊದಲೇ ದೋಂಡಿಯವಾಗಿ ಗೊತ್ತಿದ್ರಿಂದ ಆ ಸೈನ್ಯದ ವಿರುದ್ಧ ಹೋರಾಟವನ್ನ ಮಾಡಿ ಅಲ್ಲಿ ಯಶಸ್ಸನ್ನ ಗಳಿಸ್ತಾರೆ. ಅವರು ಸೋತು ಓಡಿ ಹೋಗ್ತಾರೆ. ಹಾಗೆ ಮರಾಠ ಸೈನ್ಯ ಸಹ ಗೋಖಲೆ ಹತನಾಗ್ಯಾನಂತ ವಿಷಯ ತಿಳಿದುಕೊಂಡು ದೋಂಡಿಯವಾಗಿನ ಒಂದು ಸೈನ್ಯ ಹರ್ಷೋದ್ಗಾರ ಮಾಡುತ್ತೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿದ್ದ ಮರಾಠ ಸೈನಿಕರು ಕ್ಷಣಕಾಲ ಸ್ತಬ್ಧ ಆಗಿ ಅವರ ಲೀಡರೇ, ಅವರ ನಾಯಕನೇ ಮರಣ ಹೊಂದಿದ್ದಕ್ಕಾಗಿ ಅವರು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಅವಾಗ ಇವರು ಒಂದು ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತೆ. ಹಾಗೆ ಇದರಿಂದಾಗಿ ಅವರು ಬ್ರಿಟಿಷರು ಇನ್ನಷ್ಟು ಸಿಟ್ಟಿಗೆ ಬರ್ತಾರೆ. ಅವರ ತಮ್ಮ ಗೋಖಲೆ ಅವಾಗ ತೀರ್ಕೊಂತಾರೆ. ಅವಾಗ ಅವರು ಬ್ರಿಟಿಷರಿಗೆ ಇನ್ನಷ್ಟು ಅವಮಾನ ಆದಂಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಿಟಿಷರು ದೋಂಡಿಯವಾಗ ಹಿಡಿಬೇಕನ್ನುವಂತ ಒಂದು ಪ್ರಯತ್ನದಲ್ಲಿ ದೋಂಡಿಯವಾಗನ್ನ ಹಿಡಿದು ಕೊಟ್ರೆ 30,000 ರೂಪಾಯಿ ಬಹುಮಾನಗಳನ್ನ, ಭಾರಿ ಮೊತ್ತದ ಬಹುಮಾನವನ್ನ ಅಂದಿನ ದಿನಗಳಲ್ಲಿ ಘೋಷಿಸ್ತಾರೆ. ಆದ್ರೆ ಡಂಗುರ ಸಾರಿಸ್ತಾರೆ. ಭಾರಿ ಮೊತ್ತವನ್ನ ಕೊಡಬೇಕು ಅನ್ನುವಂತ ವಿಷಯ ತಿಳಿದ್ರು ಸಹ ಜನಸಾಮಾನ್ಯರು ದೋಂಡಿಯವಾಗನ್ನ ಹಿಡಿದು ಕೊಡೋದಿಲ್ಲ. ಅಲ್ಲಿ ಕೆಲವೊಬ್ಬ ಬೆರಳೆಣಿಕೆಯ ಜನರು, ದುಷ್ಟರು, ಮೋಸಗಾರರು ಇದ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಪ್ರೇಮಿಗಳು, ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂತ ನಾಯಕರ ಪರವಾಗಿದ್ರು. ಆದ್ರೆ ಬೆರಳೆಣಿಕೆಯ ಜನ ಗೋಮುಖ ವ್ಯಾಘ್ರಗಳ ರೀತಿಯಾಗಿದ್ರು. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಜನರ ನಡುವೆ ಇದ್ದು ಅವರು ಮೋಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಬಹಳಷ್ಟು ಸಂಖ್ಯೆಯಲ್ಲಿ ಇದ್ರು. ಆದ್ರೆ ಅವನು ವೆಲ್ಲೆಸ್ಲಿ ಕ್ಲೋಸ್ ಅನ್ನುವಂತವನು ಹಾಗೂ ಜನರು ಲೆಫ್ಟಿನೆಂಟ್ ಕರ್ನಲ್ ಕ್ಲೋಸ್ ಭೀಮ್ರಾವ್ ಹೆಸರಿನ ಒಂದು ಕೈದಿಯನ್ನ ವಶಕ್ಕೆ ಪಡೆದುಕೊಂಡು ಅವನು ಏನ್ ಮಾಡ್ತಾರೆ, ಅವನನ್ನ ಕೊಲ್ಲಬೇಕು. ಆ ಮೂಲಕ ಅವರು ಹೇಗಾದ್ರೂ ಮಾಡಿ ದೋಂಡಿಯವ ಕಾಪಾಡಕ್ ಬಂದಾಗ ಅವ್ರನ್ನ ಇದು ಮಾಡ್ಬೇಕಂತೇಳಿ ಬ್ರಿಟಿಷರು ಏನ್ ಮಾಡ್ತಾರೆ, ಅಜ್ಞಾತವಾಗಿರುವಂತಹ ಕಾಡಿನಲ್ಲಿ ತಲೆಮರೆಸಿಕೊಂಡು ಆಮೇಲೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂತ ವೀರರನ್ನ ಹಿಡಿದುಕೊಂಡು ಬೇಟೆಯಾಡಿ ಅವರನ್ನ ಕೊಲ್ಲಿ ಅವರನ್ನ ನೆಪ ಮಾತ್ರಕ್ಕೆ ವಿಚಾರಣೆ ಮಾಡೋದು, ಗಲ್ಲು ಶಿಕ್ಷೆಗೆ ಗುರಿ ಮಾಡೋದು, ಈ ಕೆಲಸವನ್ನ ಮಾಡಿ ಬಹಳಷ್ಟು ಜನರ ಸ್ವಾತಂತ್ರ್ಯ ಹೋರಾಟಗಾರನ್ನ ನೇಣಿಗೇರಿಸ್ತಾರೆ. 100 ಜನರ ಎದುರಿನಲ್ಲಿ ಮೇಜರ್ ಇಸಾಕ್ ಭೀಮರಾಯನನ್ನ ನೇಣಿಗೇರಿಸಕ್ ಆದೇಶ ಮಾಡ್ತಾನೆ. ಹಾಗೆ ಅವರು ಈ ರೀತಿ ಒಬ್ಬೊಬ್ಬರೇ ಈ ದೋಂಡಿಯವಾಗನ ಪರವಾಗಿರುವಂತ ಹೋರಾಟಗಾರರನ್ನ ಕೊಲ್ಲುತ್ತಾ ಬ್ರಿಟಿಷರು ಸಾಕ್ತಾರೆ. ನಂತರ 500 ಜನ ಸಂಖ್ಯೆಯ ಅಶ್ವದಳದೊಂದಿಗೆ ವೆಲ್ಲೆಸ್ಲಿ ಜೊತೆಗೂಡುತ್ತೆ. ಇನ್ನು ಕರ್ನಲ್ ಬ್ರೌಸರ್ನು ಸಹ ಡಂಬಳದಲ್ಲಿ ಬಂದು ಸೇರ್ತಾನೆ. ಹಾಗೆ ವೆಲ್ಲೆಸ್ಲಿ ಲಕ್ಷ್ಮೇಶ್ವರ, ಸಿರಹಟ್ಟಿ, ಡಂಬಳ ಅದು ಕೊಪ್ಪಳದ ಕಡೆಗೆ ಬರುವಂತ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮಲಪ್ರಭಾ ನದಿಯನ್ನ ದೋಂಡಿಯವಾಗ್ನ ದಾಟಕ್ ಬಿಡಬಾರ್ದು, ಅವಕಾಶ ಬಿಡಬಾರ್ದು ಅಂತೇಳಿ ಕೊಲ್ಲಾಪುರ ರಾಜನಿಗೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸುಮಾರು 5,000 ಸೈನಿಕರು ಮರಣವನ್ನ ಹೊಂದ್ತಾರೆ. ದೋಂಡಿಯವಾಗಿನ ಪರವಾಗಿ ಇದ್ದು ಹೋರಾಡುವಂತಹ 5,000 ಸೈನಿಕರು
ನದಿಯನ್ನ ದಾಟುವಂತ ಸಂದರ್ಭದಲ್ಲಿ ದಿಢೀರ್ನೆ ಒಂದು ಯುದ್ಧ ಆಗ್ಬಿಡುತ್ತೆ. ಆ ಸಂದರ್ಭದಿಂದ ದಾಳಿಗಾಗಿ ಅವನು ಮರಣವಂತಾನೆ ಆಗ್ತಾ ಕೊಲ್ಲಾಪುರದ ರಾಜನಿಗೆ ಸೇರಿದ್ದ ಮನೋಲಿ ಕೋಟೆಯನ್ನ ವಶಪಡಿಸಿಕೊಳ್ತಾರೆ ಬ್ರಿಟಿಷರು. ಆಗ ಮರಾಠರನ್ನ ಅದನ್ನು ಸ್ವಾಧೀನಪಡಿಸಿಕೊಳ್ತಾರೆ. ಹಾಗೆ ರಾಜ ಅವನ ಕಡೆಯನ್ನಿಗೆ ಅಲ್ಲಿ ತನ್ನ ಕೋಟೆಯನ್ನ ರಕ್ಷಣೆ ಮಾಡಬೇಕಾದ ಕಾರ್ಯದಲ್ಲಿ ಅವನು ತನ್ನ ಸೈನ್ಯವನ್ನ ದೋಣಿವಾಗಗೆ ಸಹಾಯ ಮಾಡಕ್ ಆಗೋದಿಲ್ಲ. ಇದೇ ಸಮಯದಲ್ಲಿ ಸಂಖ್ಯೆ ಯಾವಾಗ ಸಿಗೋದಿಲ್ಲ, ದೋಂಡ್ಯವಾಗನಿಗೆ ಏನಾದರೂ ಮರಾಠರು ನಿಜಾಮರು ಸಹಾಯ ಮಾಡಿದ್ರೆ ಬ್ರಿಟಿಷರ್ನ ಅಂದಿನ ಕಾಲದಲ್ಲಿ ಅವರನ್ನ ಸೋಲಿಸಿ ಓಡಿಸುವಂತ ಕೆಲಸವನ್ನ ಮಾಡ್ಬೋದಿತ್ತು. ಆದ್ರೆ ನಿಜಾಮರು ಮರಾಠರು ಇವರು ಯಾರು ಸಹ ದೋಂಡ್ಯವಾಗಿನ ಹೋರಾಟಕ್ಕೆ ಬೆಂಬಲಿಸೋದಿಲ್ಲ. ಆ ಕಾರಣದಿಂದಾಗಿ ಅವನು ತನ್ನ ಅಪಾರ ಸಂಖ್ಯೆಯ ಸೈನ್ಯವನ್ನ ಕಳೆದುಕೊಳ್ಳಬೇಕಾಗತ್ತೆ. ಹಾಗೆ ಬ್ರೋಜರ್, ಸ್ಟಿವ್ಸನ್, ಕ್ಯಾಫ್ಟರ್ ಹಾಗೂ ಪೀಟರ್ ಫ್ರಿಡ್ಜ್ ಅವರು ಅಂತಿಮವಾಗಿ ಯೋಜನೆಯನ್ನ ರೂಪಿಸಿಕೊಂಡು ಅವತ್ತು 1800 ಸೆಪ್ಟೆಂಬರ್ 10ನೇ ತಾರೀಕು ದೋಂಡ್ಯವಾಗನನ್ನ ಅವತ್ತು ಎಷ್ಟೊತ್ತಿದ್ರು ಹಿಡಿದು ಅವನನ್ನ ಅಂತ್ಯಗೊಳಿಸ್ಬೇಕನ್ನೋಂತ ಯೋಜನೆಯನ್ನ ರೂಪಿಸ್ತಾರೆ. ಅವತ್ತು ಒಂದು ದುರ್ದಿನ. ಅವತ್ತು ಅವರು ಮೊಘಲರು ಸೈನಿಕರು ಹಾಗೂ ವೆಲ್ಲೆಸ್ಲಿ ಸೈನಿಕರು ಸಾಕ್ತಾರೆ. ಆದ್ರೆ ಅವನು ಏನ್ ಅನ್ಕೊಂಡಿರ್ತಾನೆ, ದೋಂಡಿಯವಾಗು ಅವ್ರು ಆಗಲೇ ಹೋಗಿರ್ತಾರ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವರು ಮೊದಲೇ ಪ್ಲಾನ್ ಮಾಡಿ ಏನ್ ಮಾಡ್ತಾರೆ, ಅವನು ಕನಕಗಿರಿಯಲ್ಲಿ ಸೈನಿಕರನ್ನ ಇಟ್ಟಿರ್ತಾರೆ, ಸಿಂಧನೂರಿನಲ್ಲಿ ಕಿಲ್ಲೆದಾರನ್ನ ಸ್ವಲ್ಪ ಸೈನಿಕರನ್ನ ಇಟ್ಟಿರ್ತಾರೆ, ಹಾಗೆ ಯಾಪಲ್ ಪರ್ವಿಯಲ್ಲಿ ಸಹ ಸೈನಿಕರನ್ನ ಇಟ್ಟಿರ್ತಾರೆ. ದೋಂಡಿಯವಾಗು ಕನಕಗಿರಿ, ಸಿಂಧನೂರು ಇಲ್ಲೆಲ್ಲ ತಪ್ಪಿಸ್ಕೊಂಡು ಬರ್ತಾನೆ. ಆದ್ರೆ ಮಾನವಿ ಹತ್ತಿರ ಇರುವಂತ ಯಾಪಲ್ ಪರ್ವಿ ಸ್ಥಳದಲ್ಲಿ ಅವನು ಎದುರಾಗ್ತಾನೆ ಸೈನ್ಯ. ಅವಾಗ ಗ್ರಾಮದ ಮುಂಭಾಗದಲ್ಲಿ ಸೈನ್ಯ ಬಿಟ್ಟಿರುವಂತ ವೆಲ್ಲೆಸ್ಲಿ ಮಾನಸಿಕವಾಗಿ ಹಾಗೂ ಸೈನ್ಯದ ತಯಾರಿಯಲ್ಲಿ ಅಲ್ಲಿರ್ತಾನೆ ಯಾಪಲ್ ಪರ್ವಿ ಸ್ಥಳದಲ್ಲಿ. ಅಂತ ಮಾನವಿ ತಾಲೂಕಿಗೆ ಹಿರೇಕೊಟ್ನೆಕಲ್ ಅನ್ನುವಂತ ಒಂದು ಸ್ಥಳದಲ್ಲಿ ಅವತ್ತು ದೋಂಡ್ಯವಾಗನ ವಿರುದ್ಧ ಒಂದು ಕಾರ್ಯಾಚರಣೆ ಆಗತ್ತೆ. ಅಪಾರ ಸಂಖ್ಯೆಯಲ್ಲಿ ಆಗಲೇ ಅವನು ರೆಡಿ ಆಗಿರುವಂತಹ ವೆಲ್ಲೆಸ್ಲಿ ತನ್ನ ನೇತೃತ್ವದ ಸೈನಿಕರಿಂದ ಇದ್ದಕ್ಕಿದ್ದಂತೆ ದೋಂಡ್ಯವಾಗ್ ಸೈನಿಕರ ಮೇಲೆ ದಾಳಿ ಮಾಡ್ತಾನೆ. ಹಿರೇಕೊಟ್ನೆಕಲ್ ಗ್ರಾಮದಲ್ಲಿ ಆಗಿರುವಂತಹ ಈ ದಾಳಿಯ ಸಂದರ್ಭದಲ್ಲಿ ಹಠಾತ್ ದಾಳಿಯಿಂದಾಗಿ ದೋಂಡ್ಯವಾಗಿನ ಸೈನಿಕರಿಗೆ ಆಶ್ಚರ್ಯ ಆಗತ್ತೆ. ಆದರೆ ಇದನ್ನ ಮೊದಲೇ ಊಹಿಸಿರ್ತಾನೆ ದೋಂಡ್ಯವಾಗ್. ಯಾಕಂದ್ರೆ ಬ್ರಿಟಿಷರು ತನ್ನ ವಿರುದ್ಧ ಮಾಡ್ತಿರುವಂತ ತಂತ್ರಗಳನ್ನ ಬಲ್ಲವನಾಗಿರೋದ್ರಿಂದ ಹೋರಾಟವನ್ನ ಮಾಡ್ತಾರೆ. ಕರ್ನಲ್ ಪೀಟರ್, ಪ್ಯಾಟರ್ಸನ್, ಬ್ಲಾಕ್ಟರ್ ಹಾಗೂ ಡೌಟನ್ ಮತ್ತು ಫ್ರೈಸ್ ತುಕಡಿಗಳು ಆ ಸಂದರ್ಭದಲ್ಲಿ ಯುದ್ಧ ಮಾಡಿ ಅವನನ್ನ ಯುದ್ಧದಲ್ಲಿ ವೀರಾವೇಶದಿಂದ ಸೈನಿಕರು ಹೋರಾಡ್ತಾರೆ. ಕೊನೆಗೆ ಯುದ್ಧದಲ್ಲಿ ಕೊನೆ ಉಸಿರನ್ನ ಎಳಿತಾನೆ, ದೇಹ ಪ್ರಾಣ ತ್ಯಾಗವನ್ನ ಮಾಡ್ತಾನೆ. ಸೆಪ್ಟೆಂಬರ್ 10, 1800ನೇ ಇಸ್ವಿಯಲ್ಲಿ ಅವತ್ತು ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಾಗ ವೆಲ್ಲೆಸ್ಲಿ ಹತ್ತಿರದಿಂದ ಹೋಗಿ ದೇಹವನ್ನ ನೋಡ್ತಾನೆ. ಅವನು ವೀರ ಮರಣವನ್ನು ಹೊಂದಿದ್ದಾನೆ ಅಂತ ಖಚಿತಪಡಿಸಿಕೊಂಡ ನಂತರ ತನ್ನ ಕ್ಯಾಪ್ ಅನ್ನ ತೆಗೆದು ಅವನಿಗೆ ಗೌರವವನ್ನ ಸಮರ್ಪಣೆ ಮಾಡ್ತಾನೆ. ಅವನು ಎಷ್ಟೇ ಶತ್ರು ಆಗಿದ್ರು ಸಹ ಅವನಿಗೆ ಅವನ ವೀರಾವೇಶಕ್ಕೆ ಅವನು ಗೌರವವನ್ನ ಸಲ್ಲಿಸ್ತಾನೆ ವೆಲ್ಲೆಸ್ಲಿ. ಇದು ನನಗೆ ಮಹತ್ವದ ದಿನ. ಉಭಯ ಲೋಕಾಧೀಶ್ವರನಾಗಿರುವ ನೆನೆಸಿದ್ದ ದೋಂಡ್ಯವಾಗನನ್ನ ಕೊನೆಗೊಳಿಸಿದ ದಿನ. ಓ ದೇವರೇ, ಅವನನ್ನು ಮನಿಸಲು ಎಷ್ಟು ಧೈರ್ಯ, ದೀರ್ಘ ಸಮಯ ಹಿಡಿಯಿತು, ಎಷ್ಟು ಖರ್ಚು ಮಾಡಬೇಕಾಯಿತು, ಎಷ್ಟೊಂದು ಕಷ್ಟ ನಷ್ಟಗಳು ಬಂದಿತ್ತು. ಇಂದಿನ ಈ ಗೆಲುವು ನನ್ನ ಜೀವನದ ಅತ್ಯಂತ ಮಹತ್ವದ ವಿಜಯವಾಗಿದೆ ಅಂತೇಳಿ ದಾಖಲೆಗಳಲ್ಲಿ ವೆಲ್ಲೆಸ್ಲಿ ದಾಖಲಿಸ್ತಾನೆ. ಅಂದ್ರೆ ಎಷ್ಟು ವೀರಾವೇಶದಿಂದ ದೋಂಡ್ಯವಾಗ್ ಹೋರಾಟ ಮಾಡಿರಬೇಕು, ಬ್ರಿಟಿಷರ ನಿದ್ದೆಗೆಣಿಸಿರಬೇಕು. ಹಾಗೆ ಬ್ರಿಟಿಷರ ಹಲವಾರು ಅಧಿಕಾರಿಗಳನ್ನ ಕೊಲ್ತಾನೆ. ಆಗ ಅವರಿಗೆ ಒಂದು ಸಿಂಹ ಸ್ವಪ್ನವಾಗಿ ಕಾಡ್ತಾನೆ ಅಂತಂದ್ರೆ ದೋಂಡ್ಯವಾಗನ ಒಂದು ವಿಜಯ ಒಂದು ಅತ್ಯುನ್ನತವಾದ ಒಂದು ಸಾಹಸನೇ ಸರಿ. ಆದರೆ ಯಾವುದೇ ಒಬ್ಬ ಒಂದು ಸಂಸ್ಥಾನದ ರಾಜನಲ್ಲ, ಸಾಮಾನ್ಯ ವ್ಯಕ್ತಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಕರುನಾಡ ಹುಲಿ ದೋಂಡ್ಯ ಒಂದು ಈ ಚರಿತ್ರೆ ತುಂಬಾ ಸುಂದರವಾಗಿ ಅಂದಿನ ರಾಜಕೀಯ ಪರಿಸ್ಥಿತಿ, ಬ್ರಿಟಿಷರ ಆಡಳಿತ ತಂತ್ರಗಳು, ತಂತ್ರಗಾರಿಕೆ ಹಾಗೂ ಭಾರತೀಯ ರಾಜರಲ್ಲಿದ್ದಂತಹ ಒಂದು ಒಗ್ಗಟ್ಟಿರ್ಲಾರ್ದಂಥದ್ದು, ಈ ಎಲ್ಲ ವಿಷಯಗಳನ್ನು ಈ ಕೃತಿ ಪ್ರಸ್ತಾಪಿಸಿದೆ. ಈ ಕೃತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಹತ್ವದ ಅಂಶಗಳನ್ನ ದಾಖಲಿಸುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಮಕ್ಕಳು ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದಬೇಕು. ಹಾಗೂ ಪಾಲಕರು ಮಕ್ಕಳ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಅವರಿಗೆ ಉಡುಗೊರೆಯಾಗಿ ನೀಡಿದಾಗ ಮಕ್ಕಳು ತುಂಬಾ ಖುಷಿಯಿಂದ ಓದಿತಾರೆ. ಹಾಗೆ ರಾಷ್ಟ್ರ ನಾಯಕರ ಬಗ್ಗೆ ಅಭಿಮಾನ ಹಾಗೂ ದೇಶಭಕ್ತಿ ಮೂಡೋಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ 100 ಸಾಹಿತ್ಯ ಕೃತಿಯ
150ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.